ನೀವು ನೋಡ್ತಾ ಇದ್ರೆ ವಿಜಯ ಟೈಮ್ಸ್. ಇದು ಇವತ್ತಿನ ಹೆಡ್ಲೈನ್ಸ್. ಮತ್ತೆ ರಾಜ್ಯದಲ್ಲಿ ಶುರುವಾಯಿತು ಕೊರೋನಾ ಭೀತಿ. ಬೆಳಗಾವಿಗೆ ಕಾಲಿಟ್ಟ ಮಹಾಮಾರಿ ಕೋವಿಡ್. ಗರ್ಭಿಣಿಯಲ್ಲಿ ಕೋವಿಡ್ ಸೋಂಕು ಪತ್ತೆ. ಐವತ್ತೊಂದು ಸಾವಿರ ಅತಿಥಿ ಶಿಕ್ಷಕರ ನೇಮಕಾತಿಗೆ ರಾಜ್ಯ ಸರ್ಕಾರ ಆದೇಶ. ಶಿಕ್ಷಕರ ಕೊರತೆ ನೀಗಿಸಲು ಸರ್ಕಾರದ ನಿರ್ಧಾರ. ಪ್ರಾಥಮಿಕ ಪ್ರೌಢಶಾಲೆ ಹುದ್ದೆ ಭರ್ತಿ ಮಾಡಲು ಪ್ಲಾನ್. ಇಂದು ಕರ್ನಾಟಕ ಸಿಇಟಿ ಫಲಿತಾಂಶ ಪ್ರಕಟ. ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್ ಸುದ್ದಿಗೋಷ್ಠಿ. KEA.KR.nic.in ನಲ್ಲಿ ರಿಸಲ್ಟ್ ನೋಡಬಹುದು. ಕರಾವಳಿ ಭಾಗದಲ್ಲಿ ಗಾಳಿ ಸಹಿತ ಭಾರೀ ಮಳೆ. ರಾಜ್ಯದ 6 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ. ಇನ್ನೂ 4-5 ದಿನ ರಾಜ್ಯದಲ್ಲಿ ಮಳೆಯಾಗಲಿದೆ. ಹವಾಮಾನ ಇಲಾಖೆ ಎಚ್ಚರಿಕೆ. ಹಿಂದುಳಿದ ಜಾತಿ ಸಮೀಕ್ಷೆಯಲ್ಲಿ ಕಳ್ಳಾಟ, ಕರ್ತವ್ಯ ಲೋಪ ಎಸಗಿದ 5 ಅಮಾನತ್ತು. ಬಿಬಿಎಂಪಿ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅವರಿಂದ ಆದೇಶ. ಹಾಸನ ಜಿಲ್ಲೆಯಲ್ಲಿ ಮುಂದುವರೆದ ಕಾಡಾನೆ ದಾಳಿ. ಕಾಡಾನೆ ದಾಳಿಗೆ ಮತ್ತೋರ್ವ ಕಾರ್ಮಿಕ ಮಹಿಳೆ ಬಲಿ. 4 ತಿಂಗಳಲ್ಲಿ 6 ಸಾವು. ಶಾಶ್ವತ ಪರಿಹಾರ ಕೋರಿ ಪ್ರತಿಭಟನೆ. ಮತ್ತೆ ರಾಜ್ಯದಲ್ಲಿ ಶುರುವಾಯಿತು ಕೊರೋನಾ ಭೀತಿ. ಬೆಳಗಾವಿಗೆ ಕಾಲಿಟ್ಟ ಮಹಾಮಾರಿ ಕೋವಿಡ್. ಗರ್ಭಿಣಿಯಲ್ಲಿ ಕೋವಿಡ್ ಸೋಂಕು ಪತ್ತೆ. ಐವತ್ತೊಂದು ಸಾವಿರ ಅತಿಥಿ ಶಿಕ್ಷಕರ ನೇಮಕಾತಿಗೆ ರಾಜ್ಯ ಸರ್ಕಾರ ಆದೇಶ. ಶಿಕ್ಷಕರ ಕೊರತೆ ನೀಗಿಸಲು ಸರ್ಕಾರದ ನಿರ್ಧಾರ. ಪ್ರಾಥಮಿಕ ಪ್ರೌಢಶಾಲೆ ಹುದ್ದೆ ಭರ್ತಿ ಮಾಡಲು ಪ್ಲಾನ್. ಇಂದು ಕರ್ನಾಟಕ ಸಿಇಟಿ ಫಲಿತಾಂಶ ಪ್ರಕಟ. ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್ ಸುದ್ದಿಗೋಷ್ಠಿ. KEA.KR.nic.in ನಲ್ಲಿ ರಿಸಲ್ಟ್ ನೋಡಬಹುದು. ಕರಾವಳಿ ಭಾಗದಲ್ಲಿ ಗಾಳಿ ಸಹಿತ ಭಾರೀ ಮಳೆ. ರಾಜ್ಯದ 6 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ. ಇನ್ನೂ 4-5 ದಿನ ರಾಜ್ಯದಲ್ಲಿ ಮಳೆಯಾಗಲಿದೆ. ಹವಾಮಾನ ಇಲಾಖೆ ಎಚ್ಚರಿಕೆ. ಹಿಂದುಳಿದ ಜಾತಿ ಸಮೀಕ್ಷೆಯಲ್ಲಿ ಕಳ್ಳಾಟ, ಕರ್ತವ್ಯ ಲೋಪ ಎಸಗಿದ 5 ಅಮಾನತ್ತು. ಬಿಬಿಎಂಪಿ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅವರಿಂದ ಆದೇಶ. ಹಾಸನ ಜಿಲ್ಲೆಯಲ್ಲಿ ಮುಂದುವರೆದ ಕಾಡಾನೆ ದಾಳಿ. ಕಾಡಾನೆ ದಾಳಿಗೆ ಮತ್ತೋರ್ವ ಕಾರ್ಮಿಕ ಮಹಿಳೆ ಬಲಿ. 4 ತಿಂಗಳಲ್ಲಿ 6 ಸಾವು. ಶಾಶ್ವತ ಪರಿಹಾರ ಕೋರಿ ಪ್ರತಿಭಟನೆ.